ವಿದ್ಯಾರ್ಥಿಗಳೇ, ನಾನು ನಿನ್ನೆ ICICI ಬ್ಯಾಂಕಿನ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೀನಿ. ಇಂದು ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಇದು 2 ಅಂಕಕ್ಕೂ ಇದನ್ನು ಎಕ್ಸ್ಪಾಂಡ್ ಮಾಡಿ ಅಂತ ಕೇಳ್ಬೋದು. ಇದನ್ನು ನಬಾರ್ಡ್ ಅಂತಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ನಬಾರ್ಡ್ ಅಂತೇಳಿ ಹೇಳ್ತೀವಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಈ ನಬಾರ್ಡ್ ಕೃಷಿ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಮೂಲಸೌಕರ್ಯ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪುನರ್ ಹಣಕಾಸು ನಿಗಮ ಪೂರೈಸ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕ್ ನಬಾರ್ಡ್. ಈ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು, ಈ ಬ್ಯಾಂಕನ್ನು ಸ್ಥಾಪನೆಯಾಗಿದ್ದು ಜುಲೈ 12, 1982ರಂದು. ಇದು ಭಾರತದಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಹಣಕಾಸಿನ ಅಗ್ರ ಸಂಸ್ಥೆಯಾಗಿರ್ತಕ್ಕಂಥದ್ದು ಈ ನಬಾರ್ಡ್. 1979ರ ಡಿಸೆಂಬರ್ನಲ್ಲಿ ತನ್ನ ವರದಿಯನ್ನು ಸಲ್ಲಿಸಿದ ಡಾಕ್ಟರ್ ಬಿ ಶಿವರಾಮನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡ್ತಾರೆ. ಆ ಕಮಿಟಿಯ ಹೆಸರು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸಾಂಸ್ಥಿಕ ಪತ್ತಿನ ಹಣಕಾಸು ಪುನರ್ವ್ಯವಸ್ಥೆಯ ಪುನರ್ ಪರಿಶೀಲನಾ ಸಮಿತಿ, ಕ್ರಾಫಿಕಾರ್ಡ್ ಅಂತ ಇದರ ಶಾರ್ಟ್ ಫಾರ್ಮ್ ಆಗಿ ಕರೀತಾರೆ. ಕ್ರಾಫಿಕಾರ್ಡ್ is the Committee for the Reviewing Arrangement of the Financing Institutional Credit for Agriculture and Rural Development. ಸೊ ಈ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಶಿವರಾಮನ್ ಅವರು ಇರ್ತಾರೆ. ಇವರು ಈ ಶಿಫಾರಸಿನ ಮೇರೆಗೆ ನಬಾರ್ಡನ್ನು ಸ್ಥಾಪನೆ ಮಾಡ್ತಾರೆ. ಇದು ಭಾರತದ ರಿಸರ್ವ್ ಬ್ಯಾಂಕಿನ ಅಂಗ ಸಂಸ್ಥೆಯಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು. ಈ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕು ಸಾಮಾನ್ಯ ಅಭಿವೃದ್ಧಿ ಹಣಕಾಸಿನ ಪೂರೈಕೆಗೆ ಸಂಬಂಧಿಸಿದಂಥ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಹಣಕಾಸಿಗೆ ಸಂಬಂಧಿಸಿದಂಥ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ನಿಗಮದ ಮತ್ತು ಭಾರತದ ರಿಸರ್ವ್ ಬ್ಯಾಂಕಿನ ಪುನರ್ಧನ ಕಾರ್ಯಗಳನ್ನು ಇದಕ್ಕೆ ವಹಿಸಲಾಗಿದೆ. ಈ ನಬಾರ್ಡ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ಎಲ್ಲ ಪ್ರಾಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು, ಹಣಕಾಸಿನ ಸಹಾಯಗಳನ್ನು ನೀಡೋದು ಈ ನಬಾರ್ಡ್ ಅಂತೇಳಿ ಹೇಳಬಹುದು. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕು. ಇದರ ಪ್ರಾಮುಖ್ಯತೆ ಏನು? ಈ ಕೃಷಿ ಪತ್ತಿಗೆ ಸಂಬಂಧಿಸಿದಂತೆ ಇಡೀ ದೇಶದಲ್ಲಿ ಏಕೈಕ ಬ್ಯಾಂಕು ಸಂಸ್ಥೆಯಾಗಿದೆ. ರೀಫೈನಾನ್ಸ್ ಏಜೆನ್ಸಿ, ಪುನರ್ ಹಣಕಾಸನ್ನು ಪೂರೈಸ್ತಕ್ಕಂಥದ್ದು ಏಕೈಕ ಬ್ಯಾಂಕು ಈ ನಬಾರ್ಡ್ ಆಗಿದೆ. ಆಮೇಲೆ ಈ ಭಾರತದಲ್ಲಿ ಗ್ರಾಮೀಣ ಹಣಕಾಸು ವ್ಯವಸ್ಥೆಯ ನೇತಾರನಾಗಿರುವ ರಾಷ್ಟ್ರೀಯ ಬ್ಯಾಂಕುಗಳು, ವಾಣಿಜ್ಯ ಬ್ಯಾಂಕುಗಳಿಗೆ, ರಾಜ್ಯ ಸರ್ಕಾರದ ಬ್ಯಾಂಕುಗಳಿಗೆ, ಆಮೇಲೆ ರಾಜ್ಯ ಸರ್ಕಾರಗಳಿಗೆ, ಸಹಕಾರಿ ಬ್ಯಾಂಕುಗಳಿಗೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ ಮತ್ತು ಗ್ರಾಮೀಣ ಹಣಕಾಸಿನ ಪೂರೈಕೆಯಲ್ಲಿ ನಿರತರಾಗಿರ್ತಕ್ಕಂಥ ಕೃಷಿ ಮತ್ತು ಗ್ರಾಮೀಣ ಹಣಕಾಸಿನ ಪೂರೈಕೆಯಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ಹಣಕಾಸಿನ ಸಂಪನ್ಮೂಲಗಳನ್ನು ಒದಗಿಸೋದು ಈ ನಬಾರ್ಡಿನ ಪ್ರಾಮುಖ್ಯತೆ. ಅದೇ ರೀತಿಯಾಗಿ ಇನ್ನೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥಂದರೆ ಕೃಷಿ, ಗ್ರಾಮೀಣಾಭಿವೃದ್ಧಿ, ಸಣ್ಣ ಕೈಗಾರಿಕೆಗಳು ಮತ್ತು ಕರಕುಶಲ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ನೀತಿ, ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಕುರಿತಂತೆ ಇದು ಇಡೀ ದೇಶದಲ್ಲಿ ಅಗ್ರ ಸಂಸ್ಥೆಯಾಗಿದೆ ಈ ಬ್ಯಾಂಕು. ಈ ರಾಷ್ಟ್ರೀಯ ಬ್ಯಾಂಕು ನಿರ್ದಿಷ್ಟವಾದ ಕೃಷಿಗೆ ಮತ್ತು ವಿಶಾಲವಾಗಿ ಇಡೀ ಗ್ರಾಮೀಣ ಅರ್ಥವ್ಯವಸ್ಥೆಯ ಅಭಿವೃದ್ಧಿಗೆ ಅಗತ್ಯವಿರುವ ಸಮಗ್ರ ಸಾಲವನ್ನು ಪೂರೈಸುವ ಸಂಸ್ಥೆ ಈ ನಬಾರ್ಡ್. ಅದೇ ರೀತಿಯಾಗಿ ಇದು ಸಾಮಾನ್ಯವಾಗಿ ವ್ಯವಸಾಯ, ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಗ್ರಾಮೀಣ ಕರಕುಶಲ ಕಲೆ, ಸಣ್ಣ ವ್ಯಾಪಾರ ಮೊದಲಾದ ವಲಯಗಳಿಗೆ ಹೂಡಿಕೆಯ ಉದ್ದರಿಯನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಈ ಬ್ಯಾಂಕು. ಹಾಗಾಗಿ ಇದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖ ಬ್ಯಾಂಕು ಈ ನಬಾರ್ಡ್ ಆಗಿದೆ. ಎಸ್ ಎ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದರ ಸಂಪನ್ಮೂಲ ಏನು? ಈ ನಬಾರ್ಡಿನ ಸಂಪನ್ಮೂಲ ಎಲ್ಲಿಂದ ಬರ್ತದೆ? ಈ ರಾಷ್ಟ್ರೀಯ ಬ್ಯಾಂಕು ಒಟ್ಟು ಪಾವತಿಯಾದ ಆರಂಭಿಕ ಷೇರು ಬಂಡವಾಳ 100 ಕೋಟಿ ರೂಪಾಯಿಗಳಿಗೆ. ಇದು ಭಾರತದ ಸರ್ಕಾರದ ಪುನರ್ ಅನುಮತಿಗಾಗಿ ಇದನ್ನು 500 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಬಹುದಾಗಿದೆ. ಈ ಷೇರು ಬಂಡವಾಳವನ್ನು ಭಾರತದ ರಿಸರ್ವ್ ಬ್ಯಾಂಕು ಭಾರತ ಸರ್ಕಾರದ ಸಮ ಪ್ರಮಾಣದಲ್ಲಿ ಪೂರೈಕೆ ಆಗ್ತಕ್ಕಂಥದ್ದು. ಈ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ನಿಗಮದ ಎಲ್ಲ ಸ್ವತ್ತುಗಳನ್ನು ಈ ನಬಾರ್ಡಿಗೆ ವರ್ಗಾಯಿಸಲಾಗಿದೆ. ರಿಸರ್ವ್ ಬ್ಯಾಂಕಿನ ಬಳಿ ಇದ್ದ ಕೃಷಿಯ ದೀರ್ಘಾವಧಿ ಕಾರ್ಯನಿರ್ವಹಣಾ ನಿಧಿ, ನ್ಯಾಷನಲ್ ಅಗ್ರಿಕಲ್ಚರ್ ಲಾಂಗ್ ಟರ್ಮ್ ಆಪರೇಷನ್ ಫಂಡ್ ಅಂತೇಳಿ, ರಾಷ್ಟ್ರೀಯ ಕೃಷಿ ವಲಯ ಸ್ಥಿರತೆಯ ನಿಧಿ, ನ್ಯಾಷನಲ್ ಅಗ್ರಿಕಲ್ಚರಲ್ ಸ್ಟೆಬಿಲೈಸೇಷನ್ ಫಂಡ್,
ಇವೆಲ್ಲವನ್ನು ಸಂಪೂರ್ಣವಾಗಿ ಈ ನಬಾರ್ಡಿಗೆ ವರ್ಗಾಯಿಸಲಾಗಿದೆ. ಈ ನಿಧಿಗಳಿಂದ 1645 ಕೋಟಿ ರೂಪಾಯಿಗಳು ರಾಷ್ಟ್ರೀಯ ಬ್ಯಾಂಕಿಗೆ ದೊರೆತಿದೆ 1982ರಲ್ಲಿ. ಈಗ ಕೇಂದ್ರ ಸರ್ಕಾರ, ವಿಶ್ವ ಬ್ಯಾಂಕು ಮತ್ತಿತರ ಮೂಲಗಳಿಂದ ರಾಷ್ಟ್ರೀಯ ಬ್ಯಾಂಕು ಸಾಲವನ್ನು ಪಡೀತದೆ. ಇದು ರಾಜ್ಯ ಸರ್ಕಾರಿ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕಿಗೆ ಮರುಪಾವತಿ ಮಾಡಬೇಕಾಗಿದ್ದ ಸಾಲಗಳನ್ನು ರಾಷ್ಟ್ರೀಯ ಬ್ಯಾಂಕು ಸ್ಥಾಪನೆಯಾದ ಕೂಡಲೇ ಇದಕ್ಕೆ ವರ್ಗಾಯಿಸಲಾಯಿತು ಅಂತೇಳಿ ಹೇಳಬಹುದು. ಇದರ ಮೊತ್ತ 1760 ಕೋಟಿ ರೂಪಾಯಿಗೆ ಅಧಿಕವಾಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಭೂ ಅಭಿವೃದ್ಧಿ ಬ್ಯಾಂಕುಗಳು ಹಾಗೂ ರಾಜ್ಯ ಸಹಕಾರಿ ಬ್ಯಾಂಕುಗಳಿಂದ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ರಾಷ್ಟ್ರೀಯ ಬ್ಯಾಂಕು ಠೇವಣಿಗಳನ್ನು ಸ್ವೀಕರಿಸಬಹುದಾಗಿದೆ. ಇದು ನಬಾರ್ಡಿನ ಸಂಪನ್ಮೂಲವಾಗಿದೆ. ಈ ನಬಾರ್ಡಿನ ಕಾರ್ಯ ಏನು? ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅದರ ಪ್ರಾಮುಖ್ಯತೆ ಎಷ್ಟೋ, ಅದರ ಉದ್ದೇಶ ಹೇಗೋ ಹಾಗೆಯೇ ನಬಾರ್ಡಿನ ಕಾರ್ಯಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ನಬಾರ್ಡಿನ ಕಾರ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದಂತೆ ಇಡೀ ದೇಶದಲ್ಲೇ ನಂಬರ್ 1 ಬ್ಯಾಂಕ್ ಆಗಿರ್ತಕ್ಕಂಥದ್ದು. ಇದು ಒಂದನೇದು ಪುನರ್ಧನ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ರೀಫೈನಾನ್ಸಿಂಗ್ ಫೆಸಿಲಿಟೀಸ್. ಈ ಕೃಷಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಗ್ರಾಮೀಣ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು ಮೊದಲಾದ ಕ್ಷೇತ್ರಗಳಿಗೆ ವಿವಿಧ ಸಂಸ್ಥೆಗಳು ನೀಡಿದ ಸಾಲದ ಮೇಲೆ ಪುನರ್ಧನ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಏಕೈಕ ಬ್ಯಾಂಕು ನಬಾರ್ಡ್. ಅಂದರೆ ಕೃಷಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಗ್ರಾಮೀಣ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು ಇವುಗಳಿಗೆ ವಿವಿಧ ಸಂಸ್ಥೆಗಳು ನೀಡಿದ ಸಾಲದ ಮೇಲೆ ಅದು ಪುನರ್ಧನವನ್ನು ಒದಗಿಸ್ತಕ್ಕಂಥದ್ದು. ಇನ್ನು ಎರಡನೇ ಅಂಶ ಅಂತಂದರೆ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿಯ ಸಾಲವನ್ನು ನೀಡ್ತಕ್ಕಂಥದ್ದು, ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೆಂಡಿಂಗ್. ಸೊ ಇದು ನಬಾರ್ಡ್ ಸಹಕಾರಿ ಬ್ಯಾಂಕುಗಳಿಗೆ, ಭೂ ಅಭಿವೃದ್ಧಿ ಬ್ಯಾಂಕುಗಳಿಗೆ, ಸಹಕಾರಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ ಮತ್ತು ರಿಸರ್ವ್ ಬ್ಯಾಂಕಿನ ಮನ್ನಣೆ ಪಡೆದ ಹಣಕಾಸಿನ ಸಂಸ್ಥೆಗಳು, ಶೆಡ್ಯೂಲ್ ಬ್ಯಾಂಕುಗಳು ಯಾವುದೇ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಹಕಾರಕ್ಕೆ ಒಲವನ್ನು ತೋರಿಸ್ತಕ್ಕಂಥ ಯಾವುದೇ ಹಣಕಾಸಿನ ರಿಸರ್ವ್ ಬ್ಯಾಂಕಿನ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಯಾವುದೇ ಹಣಕಾಸಿನ ಸಂಸ್ಥೆಗಳಿಗೆ ಇದು ದೀರ್ಘಾವಧಿಯ ಸಾಲವನ್ನು ನೀಡತಕ್ಕಂಥ ಏಕೈಕ ಬ್ಯಾಂಕು ನಬಾರ್ಡ್ ಆಗಿದೆ. ಇನ್ನು ಮೂರನೇ ಅಂಶ ಅಂತಂದರೆ ಷೇರು ಬಂಡವಾಳಕ್ಕೆ ವಂತಿಕೆ ನೀಡಿಕೆ, ಸಬ್ಸ್ಕ್ರಿಪ್ಷನ್ ಆಫ್ ದಿ ಶೇರ್ ಕ್ಯಾಪಿಟಲ್. ಈ ನಬಾರ್ಡ್ ಸಾಮಾನ್ಯವಾಗಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ತೊಡಗಿದ ಯಾವುದೇ ಸಂಸ್ಥೆಯ ಷೇರು ಮತ್ತು ಬಂಡವಾಳಕ್ಕೆ ತನ್ನ ವಂತಿಕೆಯನ್ನು ಸಲ್ಲಿಸಬಹುದು. ಅಂತಹ ಸಂಸ್ಥೆಯ ಬಂಡವಾಳ ಪತ್ರ ಮತ್ತು ಸಾಲ ಪತ್ರಗಳನ್ನು ಕೊಂಡುಕೊಳ್ಳುತ್ತದೆ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಯಾವುದೇ ಹಣಕಾಸಿನ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ವಂತಿಗೆಯನ್ನು ಸಲ್ಲಿಸ್ತದೆ ಮತ್ತು ಅವರ ಷೇರು ಮತ್ತು ಸಾಲ ಪತ್ರಗಳನ್ನು ಕೊಂಡುಕೊಳ್ಳುವ ಕಾರ್ಯವನ್ನು ನಬಾರ್ಡ್ ಮಾಡ್ತದೆ. ನೆಕ್ಸ್ಟ್, ರಾಜ್ಯ ಸರ್ಕಾರಗಳಿಗೆ ದೀರ್ಘಾವಧಿ ಸಾಲ, ಲಾಂಗ್ ರನ್ ಆರ್ ಲಾಂಗ್ ಟರ್ಮ್ ಲೋನ್ ಟು ಸ್ಟೇಟ್ ಗೌರ್ಮೆಂಟ್ಸ್. ಸ್ಟೇಟ್ ಗೌರ್ಮೆಂಟ್ಸ್ ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಸಹಕಾರಿ ಪತ್ತಿನ ಸಂಘಗಳಿಗೆ ಷೇರು ಬಂಡವಾಳವನ್ನು ಒದಗಿಸಲು ಸಹಕಾರಿಯಾಗ್ತಕ್ಕಂಥ ಏಕೈಕ ಬ್ಯಾಂಕು ಈ ನಬಾರ್ಡ್ ಅಂತೇಳಿ ಹೇಳಬಹುದು. ಅದು ದೀರ್ಘಾವಧಿಯ ಸಾಲ. ಇನ್ನು ಐದನೇ ಕಾರ್ಯ ಅಂತಂದರೆ ತರಬೇತಿ, ಸಂಶೋಧನೆ ಮತ್ತು ಸಮಾಲೋಚನೆಯ ಸೇವೆ. ಇಲ್ಲಿ ಟ್ರೈನಿಂಗ್, ರಿಸರ್ಚ್ ಆ್ಯಂಡ್ ಕನ್ಸಲ್ಟೆನ್ಸಿ ಸರ್ವಿಸ್ ಟು ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ಸ್. ಸೊ ಈ ರಾಷ್ಟ್ರೀಯ ಬ್ಯಾಂಕು ಒಂಟಿಯಾಗಿ ಅಥವಾ ಸಹಕಾರಿ ತರಬೇತಿ ಕೇಂದ್ರಗಳು ಮತ್ತು ರಾಜ್ಯ ಸಹಕಾರಿ ಬ್ಯಾಂಕುಗಳ ಸಹಾಯದೊಂದಿಗೆ ಸಹಕಾರಿ ಸಂಸ್ಥೆಗಳಿಗೆ, ವಾಣಿಜ್ಯ ಬ್ಯಾಂಕುಗಳಿಗೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ ತರಬೇತಿ, ಸಂಶೋಧನೆ ಮತ್ತು ಸಮಾಲೋಚನೆಯ ಸೇವೆಗಳನ್ನು ಒದಗಿಸ್ತಕ್ಕಂಥ ಏಕೈಕ ಬ್ಯಾಂಕು ನಬಾರ್ಡ್ ಆಗಿದೆ. ಅದೇ ರೀತಿಯಾಗಿ ಆರನೇ ಕಾರ್ಯ ಅಂತಂದರೆ ವಿವಿಧ ಸಂಸ್ಥೆಗಳ ನಡುವೆ ಸಮನ್ವಯ ಸಾಧನೆ, ಅಚೀವಿಂಗ್ ಕೋಆರ್ಡಿನೇಷನ್ ಅಮಾಂಗ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್. ಇದರಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ತೊಡಗಿರುವ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ, ಸ್ಥಳೀಯ ಮಟ್ಟದ ಯೋಜನಾ ಆಯೋಗ, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಇವೆಲ್ಲವುಗಳ ಚಟುವಟಿಕೆಗಳನ್ನು ಸಮನ್ವಯ ಸಾಧಿಸುವ ಮತ್ತೊಂದು ಕಾರ್ಯವನ್ನು ಈ ನಬಾರ್ಡ್ ಮಾಡ್ತದೆ. ಇನ್ನೊಂದು ಕಾರ್ಯ ಅಂತಂದರೆ ಬ್ಯಾಂಕುಗಳ ಪರಿವೀಕ್ಷಣೆ, ಇನ್ಸ್ಪೆಕ್ಷನ್ಸ್ ಆಫ್ ಅದರ್ ಬ್ಯಾಂಕ್ಸ್. ಇಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕುಗಳು, ಭೂ ಅಭಿವೃದ್ಧಿ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣಗಳ ಸಂಪೂರ್ಣವಾಗಿರ್ತಕ್ಕಂಥ ಪರಿವೀಕ್ಷಣೆ, ಇನ್ಸ್ಪೆಕ್ಷನ್ ನಾನು ಕೊಟ್ಟಿರ್ತಕ್ಕಂಥ ಸಾಲ ಅಥವಾ ನಾನು ಪ್ರೊವೈಡ್ ಮಾಡಿರ್ತಕ್ಕಂಥ ಹಣ ಎಷ್ಟರ ಮಟ್ಟಿಗೆ ಯೂಸ್ ಆಗಿದೆಯೋ, ಅನ್ಯೂಸ್ ಆಗಿದೆಯೋ ಅಥವಾ ಯುಟಿಲೈಸ್ ಆಗಿದೆಯೋ, ಪ್ರೊಡಕ್ಟಿವ್ ಪರ್ಪಸಿಗೆ ಕೊಟ್ಟಿದ್ದಾರೋ, ಅನ್ಪ್ರೊಡಕ್ಟಿವ್ ಪರ್ಪಸಿಗೆ ಕೊಟ್ಟಿದ್ದಾರೋ ಅನ್ನೋ ಸಂಪೂರ್ಣ ವೀಕ್ಷಣೆ ಮಾಡ್ತಕ್ಕಂಥದ್ದು ಈ
ನಬಾರ್ಡ್. ಇನ್ನು ಸಮಸ್ಯೆಗಳ ನಿವಾರಣೆಗೆ ಸಲಹೆಗಳು, ಸಜೆಷನ್ಸ್ ಫಾರ್ ರಿಮೂವಲ್ ಆಫ್ ದಿ ಪ್ರಾಬ್ಲಮ್ಸ್. ಇಲ್ಲಿ ಹಲವಾರು ಬ್ಯಾಂಕುಗಳಲ್ಲಿ, ಗ್ರಾಮೀಣ ಬ್ಯಾಂಕು, ಸಹಕಾರಿ ಬ್ಯಾಂಕು, ಭೂ ಅಭಿವೃದ್ಧಿ ಬ್ಯಾಂಕು ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ನಿವಾರಿಸುವ ಸಲಹೆಯನ್ನು ನೀಡತಕ್ಕಂಥದ್ದು ಈ ನಬಾರ್ಡ್ ಆಗಿದೆ. ಇದು ಈ ಅಧ್ಯಯನ ಮತ್ತು ಸಂಶೋಧನೆಯನ್ನು ಕೈಗೊಳ್ಳುತ್ತದೆ. ಏನು ಆ ಸಮಸ್ಯೆ, ಅದನ್ನು ಹೇಗೆ ನಿರ್ಮೂಲನೆ ಮಾಡಬೇಕು, ಅದಕ್ಕೆ ಸಜೆಷನ್ ಏನು, ಅದನ್ನು ಸಂಶೋಧನೆಯಾಗಿ ತೆಗೆದುಕೊಂಡು ಅದರ ಮೂಲಕ ಸಲಹೆ, ಸೂಚನೆಗಳು ಮತ್ತು ಸಂಶೋಧನೆಯ ಮೂಲಕ ಅದಕ್ಕೆ ಪರಿಹಾರ ಕ್ರಮಗಳನ್ನು ಸೂಚಿಸ್ತಕ್ಕಂಥ ಏಕೈಕ ಬ್ಯಾಂಕು ನಬಾರ್ಡ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ನಿಧಿ ಅಂತೇಳಿ ಒಂದು ಸಪರೇಟ್ ನಿಧಿ ಇದೆ, ಸಂಶೋಧನೆ ಮತ್ತು ಅಭಿವೃದ್ಧಿ ನಿಧಿ ಅಂಥೇಳಿ, ಮತ್ತು ಈ ಚಟುವಟಿಕೆಗಳಿಗಾಗಿ ನೀಡ್ತಕ್ಕಂಥದ್ದು. ಇನ್ನು ಕೊನೆಯ ಕಾರ್ಯ ಅಂತಂದರೆ ಕಾರ್ಯನೀತಿಗಳ ಮತ್ತು ಯೋಜನೆಗಳ ಸೂತ್ರೀಕರಣಕ್ಕೆ ಮಾರ್ಗದರ್ಶನ, ದ ಗೈಡೆನ್ಸ್ ಫಾರ್ ದಿ ಫಾರ್ಮುಲೇಷನ್ಸ್ ಆಫ್ ದಿ ಪಾಲಿಸೀಸ್ ಆ್ಯಂಡ್ ಸ್ಕೀಮ್ಸ್. ಸೊ ಇಲ್ಲಿ ಕೃಷಿ ಗ್ರಾಮೀಣಾಭಿವೃದ್ಧಿ, ಸಣ್ಣ ಪ್ರಮಾಣದ ಉದ್ಯಮಗಳು ಮತ್ತು ಕೃಷಿ ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಾರ್ಯನೀತಿ ಯೋಜನೆಗಳ ಸೂತ್ರೀಕರಣಕ್ಕೆ ಇದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಏಕೈಕ ಬ್ಯಾಂಕು ಈ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಅಂತೇಳಿ ಹೇಳ್ಬೋದು. ಹೀಗೆ ಇಂದು ನಬಾರ್ಡ್, ಅದರ ಪ್ರಾಮುಖ್ಯತೆ, ಸಂಪನ್ಮೂಲ ಮತ್ತು ಕಾರ್ಯಗಳನ್ನು ವಿವರಿಸಿದ್ದೀನಿ. ನಾಳೆ ನಬಾರ್ಡಿನ ಪ್ರವರ್ತನೆಗಳು, ನಬಾರ್ಡ್ ಇನ್ನೋವೇಷನ್ಸ್ ಅಂತ ಕರೀತಾರೆ, ನಬಾರ್ಡಿನ ಇನ್ನೋವೇಷನನ್ನು ನಾಳೆ ಹೇಳ್ತೀನಿ. ಬಾಯ್.